ಆಸರೆ ಟಿವಿ ಸಾದರಪಡಿಸುತ್ತಿರುವ ಆರೋಗ್ಯ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಪ್ರಿಯರೇ, ಅನೇಕ ವ್ಯಾಧಿಗಳ ಬಗ್ಗೆ, ರೋಗಗಳ ಬಗ್ಗೆ ಅನೇಕ ರೀತಿಯಲ್ಲಿ ಡಾಕ್ಟ್ರುಗಳು ಬಂದು ಅನೇಕ ರೀತಿಯ ಮಾಹಿತಿಗಳನ್ನು ಅಥವಾ ಸಲಹೆಗಳನ್ನು ನಿಮಗೆ ತಿಳಿಯಪಡಿಸಿದ್ದಾರೆ. ಪ್ರಿಯರೇ, ಇದು ನಿಮಗೆ ಪ್ರಯೋಜನಕರವಾಗಿದೆ ಮತ್ತು ಅನೇಕರಿಗೆ ಇದು ಒಂದು ಒಳ್ಳೆಯ ಸಲಹೆಯಾಗಿದೆ ಎಂದು ಅನೇಕರು ನಮಗೆ ಫೋನ್ ಕರೆ ಮೂಲಕ ಅನೇಕರು ಹೇಳಿದ್ದಾರೆ. ಅದೇ ರೀತಿ ಈ ದಿನ ಕೂಡ ನಮ್ಮ ಮಧ್ಯದಲ್ಲಿ ಡಾಕ್ಟರ್ ರವಿ ಭಟ್, ಶಂಕರ್ಪುರ ತುಂಗಾ ಕ್ಲಿನಿಕ್ ಅವರು ನಮ್ಮ ಮಧ್ಯದಲ್ಲಿ ಈ ದಿನ ಇದ್ದಾರೆ. ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ನಾವು ಸ್ವಾಗತಿಸುವ. ನಮಸ್ತೆ ಸರ್. ಪ್ರಿಯರೇ, ಈ ದಿನ ಅನೇಕ ವ್ಯಾಧಿಗಳ ಬಗ್ಗೆ ನಮ್ಮ ಡಾಕ್ಟರ್ ಸರ್ ರವಿ ಭಟ್ ಅವರು ಬಂದು ಬೇರೆ ಬೇರೆ ವ್ಯಾಧಿಗಳ ಬಗ್ಗೆ ನಮಗೆ ತಿಳಿಯಪಡಿಸಿದ್ದಾರೆ. ಸಲಹೆಗಳನ್ನು ಕೂಡ ಅವರು ತಿಳಿಸಿದ್ದಾರೆ. ಈ ದಿನ ಅವರ ಹತ್ರವೇ ನಾವು ಕೇಳಿಕೊಳ್ಳುವ, ಯಾವ ಒಂದು ವ್ಯಾಧಿಯ ಬಗ್ಗೆ ನಮಗೆ ಇವತ್ತು ಸಲಹೆ ಕೊಡಲಿಕ್ಕಿದ್ದೀರಿ? ಮೊದಲನೇದಾಗಿ ನಾವು ಅವರ ಹತ್ರ ತಿಳಿದುಕೊಳ್ಳುವ. ಸರ್, ಈ ದಿನ ನಮ್ಮ ಮಧ್ಯದಲ್ಲಿ ನೀವು ಇರುವುದು ತುಂಬ ಸಂತೋಷ. ಯಾಕೆಂದರೆ ಇದಕ್ಕೆ ಮೊದಲು ಕೂಡ ನಮ್ಮ ಈ ಆಸರೆ ಟಿ ವಿ ಚಾನೆಲ್ನಲ್ಲಿ ಅನೇಕ ವ್ಯಾಧಿಗಳ ಬಗ್ಗೆ ನೀವು ಸಲಹೆಯನ್ನು ಕೊಟ್ಟಿದ್ದೀರಿ. ಅದನ್ನು ಅನೇಕರಿಗೆ ಅದು ಪ್ರಯೋಜನವಾಗಿದೆ. ಈ ದಿನ ಕೂಡ ನಮ್ಮ ಮಧ್ಯದಲ್ಲಿರುವುದು ನಮಗೂ ಆಸರೆ ಟಿವಿಯನ್ನು ವೀಕ್ಷಿಸುತ್ತಿರುವ ಎಲ್ಲ ವೀಕ್ಷಕರಿಗೂ ಕೂಡ ಅದು ಒಂದು ಒಳ್ಳೆಯದು ಮತ್ತು ಸಂತೋಷ ಅಂತ ನಾನು ನಂಬುತ್ತೇನೆ. ಈ ದಿನ ನೀವು ಯಾವ ಒಂದು ವ್ಯಾಧಿಯ ಬಗ್ಗೆ ನಮಗೆ ಸಲಹೆಯನ್ನು ಅಥವಾ ಅದರ ಒಂದು ವಿಷಯವನ್ನು ತಿಳಿಯಪಡಿಸಲಿಕ್ಕೆ ಇದ್ದೀರಿ? ಈ ದಿನ ನಾವು ಸಾಮಾನ್ಯವಾಗಿ ಅಂತ ಕಾಡುವಂಥ ಒಂದು ವ್ಯಾಧಿ ಅಥವಾ ಒಂದು ಸಿಂಪ್ಟಮ್ ಅಂತ ಹೇಳ್ಬೋದು. ನಾವು ತಲೆನೋವು ಹೆಡ್ಏಕ್ ಅಂತ ಹೇಳ್ತೇವೆ. ಅದರ ಬಗ್ಗೆ ನಾವು ನೋಡುವುದು. ಯಾಕೆಂದರೆ ತಲೆನೋವು ಅದು ಪ್ರತಿಯೊಬ್ಬರಿಗೆ ತಲೆನೋವು. ಯಾಕೆಂದರೆ ಕೇಳ್ತೇವೆ, ಯಾರು ಜಾಸ್ತಿಯಾಗಿ ಹೆಚ್ಚಿನವರ ಹತ್ರ ಬರುವಂಥದ್ದು ಮೊದಲನೆಯ ಒಂದು ವ್ಯಾಧಿ ಅಂದರೆ ತಲೆನೋವು. ನಮಗೆ ತಲೆನೋವು ಬೇರೆ ಬೇರೆ ರೀತಿಯಾದ ತಲೆನೋವುಗಳಿರ್ಬೋದು, ಗೊತ್ತಿಲ್ಲ ನನಗೆ. ಮೊದಲನೇದಾಗಿ ಸರ್, ಈ ತಲೆನೋವು ಅಂದರೆ ಏನು? ತಲೆನೋವು ನಾವು ಹೇಳುವಾಗ, ತಲೆನೋವು ಅಂತ ಹೇಳಿದರೆ ನೋವು ನಮ್ಮ ಕುತ್ತಿಗೆಯ ಮೇಲ್ಭಾಗದಲ್ಲಿ ಬರುವಂಥ ಮೇಲ್ಭಾಗದ ಕುತ್ತಿಗೆ ಹಾಗೂ ತಲೆಯಲ್ಲಿ ಬರುವಂಥ ನೋವು. ಅದು ನೋವು ಹೇಗೆ ಬೇಕಾದ್ರೂ ಇರ್ಬೋದು. ನಾವು ಕೆಲವು ಜನರಿಗೆ ಅದು ಹೊಡೆದಾಗಿರ್ತದೆ, ಕೆಲವು ಜನರಿಗೆ ಹಿಂಡಿದಾಗೆ ನೋವು ಬರ್ತದೆ. ತಲೆಯೆಲ್ಲ ಹಿಂಡಿದಾಗೆ, ತಲೆಯೊಳಗೇನೋ ಹಿಂಡಿದಾಗೆ ಆಗ್ತಾ ಉಂಟು ಅಂತ ನೋವು ಬರ್ತದೆ. ಕೆಲವು ಜನರಿಗೆ ತಲೆ ಕಟ್ ಮಾಡಿದಾಗೆ ಒಂದು ಫೀಲಿಂಗ್ ಬರ್ತದೆ, ಆ ರೀತಿಯ ನೋವು ಬರ್ತದೆ. ಹೀಗೆ ತಲೆಯಲ್ಲಿ ಬರುವಂತಹ ಕುತ್ತಿಗೆಯ ಮೇಲ್ಭಾಗ ಹಾಗೂ ತಲೆ ಸುತ್ತ ನಮ್ಮ ಇಡೀ ತಲೆ, ಹುಬ್ಬಿನ ಮೇಲ್ಭಾಗ, ಕಣ್ಣು ಹಾಗೂ ಮುಖದಲ್ಲಿ ಕೂಡ ಸೇರುವಂತೆ ಬರುವಂಥ ನೋವಿಗೆ ನಾವು ಸಾಮಾನ್ಯವಾಗಿ ತಲೆನೋವು ಅಂತ ಹೇಳ್ತೇವೆ ಅಥವಾ ಹೆಡ್ಏಕ್ ಅಂತ ಹೇಳ್ತೇವೆ. ಈ ತಲೆನೋವಿನಲ್ಲಿ ಎಷ್ಟು ವಿಧಗಳಿದೆ ಸರ್? ತಲೆನೋವಲ್ಲಿ ತುಂಬ ವಿಧ ಉಂಟು. ನಾವು ಅದನ್ನು ಒಂದು ಕ್ರಮಬದ್ಧವಾಗಿ ಕ್ಲಾಸಿಫೈ ಮಾಡೋದಾದರೆ, ಕ್ರಮಬದ್ಧವಾಗಿ ಅದನ್ನು ವಿಂಗಡಣೆ ಮಾಡೋದಾದರೆ ಅದನ್ನು 3 ಥರ ಅಂತ ಹೇಳ್ತೇವೆ ನಾವು. ಒಂದು ಪ್ರೈಮರಿ ಹೆಡ್ಏಕ್, ಸೆಕೆಂಡ್ರಿ ಹೆಡ್ಏಕ್, ಮತ್ತೊಂದು ಅದರ್ ಟೈಪ್ ಆಫ್ ಹೆಡ್ಏಕ್ ಅಂತ ಹೇಳ್ತೇವೆ. ಪ್ರೈಮರಿ ಹೆಡ್ಏಕ್ ಅಂತ ಹೇಳಿದರೆ ತಲೆಯ ಕಾರಣದಿಂದಾಗಿ, ತಲೆಯ ಒಳಗಿನ ಕಾರಣದಿಂದಾಗಿ ಆಗುವಂಥ ಒಂದು ತಲೆನೋವಿಗೆ, ಹೆಡ್ಏಕಿಗೆ ನಾವು ಪ್ರೈಮರಿ ಹೆಡ್ಏಕ್ ಅಂತ ಹೇಳ್ತೇವೆ. ಸೆಕೆಂಡ್ರಿ ಹೆಡ್ಏಕ್ ಅಂತ ಹೇಳಿದರೆ ಈ ತಲೆಯ ಒಳಗಿನ ಇದರಿಂದ ಏನಾದರೂ ತಾಗಿ ಅಥವಾ ಆ ರೀತಿಯಾಗಿ ಅಲ್ಲ, ಒಳಗಿನ ಸಮಸ್ಯೆಯಿಂದ ಅಲ್ಲ, ತಾಗಿ ಆಗುವಂಥದ್ದು ಅದು ಸೆಕೆಂಡ್ರಿ ಹೆಡ್ಏಕ್. ತಲೆಗೆ ಯಾವುದೋ ರೀತಿಯ ಪೆಟ್ಟಾಗಿ ಆಗುವಂಥದ್ದು ಸೆಕೆಂಡ್ರಿ ಟೈಪ್ ಆಫ್ ಹೆಡ್ಏಕ್. ತಲೆಯ ಒಳಗೆ ಇರುವಂಥ ವಸ್ತುಗಳು, ಬ್ರೈನ್, ನಾವು ಮುಖ್ಯವಾಗಿ ಬ್ರೈನ್ ಅಂತ ಹೇಳ್ತೇವೆ, ಮೆದುಳಿನಿಂದಾಗಿ ಆಗುವಂಥ ಒಂದು ಹೆಡ್ಏಕಿಗೆ ನಾವು ಪ್ರೈಮರಿ ಹೆಡ್ಏಕ್. ತಲೆ ಒಳಗೆ ಇರುವಂಥ ನಮ್ಮ ಬ್ರೈನ್ ಅಥವಾ ನಮ್ಮ ಸ್ಕಲ್ನ ಒಳಗಿರುವಂಥ ಒಂದು ಪಾರ್ಟ್ಸಿಂದಾಗಿ ಆಗುವಂಥದ್ದು, ಅಥವಾ ನಮ್ಮ ಊರ್ಧ್ವಾಂಗ ಅಂತ ನಾವು ಹೇಳ್ತೇವೆ, ನಮ್ಮ ಕಾಲರ್ ಬೋನ್ ಅಂತ ನಾವು ಹೇಳ್ತೇವೆ. ಸೈಡಲ್ಲಿ ನಮ್ಮ ಶೋಲ್ಡರಲ್ಲಿ ಒಂದು ಮೂಳೆ ಉಂಟು, ಅದಕ್ಕೆ ಕಾಲರ್ ಬೋನ್ ಅಂತ ಹೇಳ್ತೇವೆ ನಾವು. ಆ ಕಾಲರ್ ಬೋನ್ನ ಮೇಲಿರುವಂಥ ಅಂಗಗಳೆಲ್ಲ ಊರ್ಧ್ವಾಂಗ ಅಂತ ಹೇಳ್ತೇವೆ. ಊರ್ಧ್ವ ಅಂತ ಹೇಳಿದ್ರೆ ಮೇಲಿರುವಂಥ ಅಂಗ. ಸೊ ತಲೆ ಹಾಗೂ ಹೆಗಲು ಇದಿಷ್ಟು ಊರ್ಧ್ವಾಂಗ ಅಂತ ಹೇಳ್ತೇವೆ. ಸೊ ಇದರಿಂದಾಗಿ ಆಗುವಂಥ, ಇಲ್ಲಿ ಅಂತ ತೊಂದರೆ ಆಗಿ ಅಲ್ಲಿ ಅಂತ ಒಂದು ಪ್ಯಾಥಾಲಜಿಯಿಂದಾಗಿ ಆಗುವಂಥ ನೋವಿಗೆ ನಾವು ಪ್ರೈಮರಿ ಹೆಡ್ಏಕ್ ಅಂತ ಹೇಳ್ತೇವೆ. ಸೆಕೆಂಡ್ರಿ ಹೆಡ್ಏಕ್ ಅಂತ ಹೇಳಿದರೆ ಬೇರೆ ಯಾವುದೋ ಕಾರಣದಿಂದಾಗಿ ತಲೆನೋವು ಆಗ್ತಾ ಇದೆ. ಸೊ ತಲೆಗೆ ಪೆಟ್ಟು ಬಿದ್ದಿರ್ಬೋದು, ಅದರಿಂದಾಗಿ ತಲೆನೋವು ಆಗ್ತಾ ಇರ್ಬೋದು, ಇಲ್ಲ ರೆಫರ್ಡ್ ಪೇಯ್ನ್ ಇರ್ಬೋದು, ನಮ್ಮ ಹೊಟ್ಟೆಯಿಂದಾಗಿ ತಲೆನೋವು ಆಗುವಂಥದ್ದು, ಜೀರ್ಣಕ್ರಿಯೆ ಸರಿ ಇಲ್ಲದೆ ತಲೆನೋವು ಆಗುವಂಥದ್ದು. ಸೊ ಇದು ಸೆಕೆಂಡ್ರಿ ಟೈಪ್ ಆಫ್ ಹೆಡ್ಏಕ್ ಅಂತ ಹೇಳ್ತೇವೆ. ಮತ್ತು ಇದಲ್ಲದೆ ಯಾವುದೇ ಕಾರಣ ಇಲ್ಲದೆ ಸುಮ್ಮನೆ ತಲೆನೋವು ಆಗುವಂಥದ್ದು ಉಂಟು. ಕಾರಣ ಏನು ಅಂತ ಗೊತ್ತಿಲ್ಲ, ಕಾರಣ ಗೊತ್ತಿಲ್ಲದೆ ತಲೆನೋವು ಆಗುವಂಥದ್ದು. ಸೊ ಇದಕ್ಕೆ ನಾವು ಅದರ್ ಟೈಪ್ ಆಫ್ ಹೆಡ್ಏಕ್ ಅಂತ ಹೇಳ್ತೇವೆ. ಸಾಮಾನ್ಯವಾಗಿ ನಮ್ಮ ಶರೀರದ ಕಾರಣ ಅಲ್ಲ, ಬೇರೆ ಯಾವುದೋ ಕಾರಣ, ನಾವು ತಿಂದ ಆಹಾರ ಸರಿ ಇಲ್ಲದೆ ಇರ್ಬೋದು, ಇಲ್ಲ ಅತಿಯಾದ ಮದ್ಯಪಾನದಿಂದ ಇರ್ಬೋದು, ಇಲ್ಲ ಅತಿಯಾದ ಧೂಮಪಾನದಿಂದ ಇರ್ಬೋದು. ಸೊ ಇದರಿಂದಾಗಿ ಕೂಡ ಒಂದು ತಲೆನೋವು ಆಗುವುದಕ್ಕೆ ನಾವು ಅದರ್ ಟೈಪ್ ಆಫ್ ಹೆಡ್ಏಕ್ ಅಂತ ಹೇಳ್ತೇವೆ. ಸರ್,
ಈ ಪ್ರೈಮರಿ ಹೆಡ್ಡೇಕ್ ಅಂದರೆ ಏನು ಸರ್? ಪ್ರೈಮರಿ ಹೆಡ್ಡೇಕಲ್ಲಿ ಆಗಲೇ ಹೇಳಿದಾಗೆ ನಮ್ಮ ತಲೆಯ ಕಾರಣದಿಂದಾಗಿ ಆಗುವಂಥದ್ದು, ತಲೆ ಒಳಗಿರುವಂಥ ಯಾವುದೋ ಒಂದು ಕಾರಣದಿಂದಾಗಿ ಆಗುವಂಥ ಹೆಡ್ಡೇಕಿಗೆ ಪ್ರೈಮರಿ ಹೆಡ್ಡೇಕ್ ಅಂತ ಹೇಳ್ತೇವೆ. ಈ ಪ್ರೈಮರಿ ಹೆಡ್ಡೇಕಲ್ಲಿ ನಾವು ಮುಖ್ಯವಾಗಿ ನೋಡೋದಾದರೆ ಒಂದು ಮುಖ್ಯವಾದ ಒಂದು ರೋಗ ಅಂತ ಹೇಳಿದರೆ ಮೈಗ್ರೇನ್ ಅಂತ ಹೇಳ್ತೇವೆ. ಅಲ್ಲಿ ಪ್ರೈಮರಿ ಹೆಡ್ಡೇಕಲ್ಲಿ ಒಂದು ಮುಖ್ಯವಾದ ಕಾರಣ ಮೈಗ್ರೇನ್ ಹೆಡ್ಡೇಕ್ ಅಂತ ಹೇಳ್ತೇವೆ. ಮೈಗ್ರೇನ್ ಸಾಮಾನ್ಯವಾಗಿ ಎಲ್ರಿಗೂ ಉಂಟು. ಎಲ್ಲರೂ ತಲೆನೋವು ಅಂತ ಹೇಳಿದ ಕೂಡಲೇ ಇದು ಮೈಗ್ರೇನ್ ಅಂತ ಹೇಳಿ ಡಯಾಗ್ನೋಸ್ ಮಾಡ್ತಾರೆ. ಆದರೆ ಎಲ್ರಿಗೂ ಬರುವಂಥದ್ದು ಮೈಗ್ರೇನ್ ಅಲ್ಲ. ಕೆಲವು ಜನರಿಗೆ ಬರುವಂಥದ್ದು ಮೈಗ್ರೇನ್ ಹೌದು, ಆದರೆ ಎಲ್ಲ ತಲೆನೋವು ಮೈಗ್ರೇನ್ ಅಲ್ಲ. ಮೈಗ್ರೇನಿಂದಾಗಿ ತಲೆನೋವು ಆಗ್ತದೆ, ಆದರೆ ಎಲ್ಲ ತಲೆನೋವು ಮೈಗ್ರೇನ್ ಅಲ್ಲ. ಈಗ ಮೈಗ್ರೇನ್ ಅಂದರೆ ಏನು ಸರ್? ಮೈಗ್ರೇನ್ ಹೆಡ್ಡೇಕ್ ಅಂತ ಹೇಳಿ, ಮೈಗ್ರೇನ್ ಹೆಡ್ಡೇಕ್ ಅಂತ ಹೇಳಿದರೆ ಒಂದು ವಿಧವಾದ ತಲೆನೋವು. ಇದರಲ್ಲಿ ಹೇಗಿರ್ತದೆ ಅಂತ ಹೇಳಿದರೆ, ಮೈಗ್ರೇನ್ ಹೆಡ್ಡೇಕ್ ಪ್ರೈಮರಿ ಹೆಡ್ಡೇಕಲ್ಲಿ ಒಂದು ಮುಖ್ಯವಾದ ಒಂದು ರೋಗ. ಈ ಮೈಗ್ರೇನ್ ಹೆಡ್ಡೇಕಲ್ಲಿ ನಮ್ಮ ಮೆದುಳಿನ ಒಳಗೆ, ನಮ್ಮ ಸ್ಕಲ್ನ ಒಳಗೆ ಇರುವಂಥ ಮೆದುಳಿನ ಯಾವುದಾದ್ರು ಒಂದು ಇನ್ಫ್ಲಮೇಷನಿಂದಾಗಿ ಮೈಗ್ರೇನ್ ಹೆಡ್ಡೇಕ್ ಆಗ್ಬೋದು. ಅಥವಾ ಎಂತ ಹೇಳ್ಬೋದು ಅಂತ ಹೇಳಿದರೆ, ನಮ್ಮ ಮಿಥ್ಯ ಆಹಾರ ವಿಹಾರ, ನಮ್ಮ ಆಹಾರ ವಿಹಾರಗಳು ಸರಿ ಇಲ್ಲದೇ ಇದ್ದಾಗ, ನಾವು ಸೇವಿಸುವಂಥ ಆಹಾರ, ನಾವು ನಮ್ಮ ಸುತ್ತಮುತ್ತಲಿನ ವಾತಾವರಣ ಇದು ಸರಿ ಇಲ್ಲದೇ ಇದ್ದ ಕಾರಣ, ನಾವು ಹೆಚ್ಚು ತೀಕ್ಷ್ಣವಾದ ಆಹಾರ, ಹೆಚ್ಚು ಸಿಗರೇಟ್ ಸ್ಮೋಕಿಂಗು, ಹೆಚ್ಚು ಆಲ್ಕೋಹಾಲ್ ಕನ್ಸಂಪ್ಷನ್ನು, ತುಂಬ ಖಾರವಾದ ಆಹಾರ, ಮತ್ತು ಗ್ಯಾಸ್ಟ್ರಿಕ್ಕಿಗೆ ಕಾರಣ ಆಗುವಂಥ ಆಹಾರ, ನಾವು ಮೊದಲೇ ಮಾತಾಡಿದ್ದೇವೆ ಅದನ್ನು. ಗ್ಯಾಸ್ಟ್ರಿಕ್ಕಿಗೆ ಕಾರಣವಾಗುವಂಥ ಆಹಾರ ಪಿತ್ತ ಪ್ರಕೋಪ ಆಹಾರ ಅಂತ ಹೇಳ್ತೇವೆ ನಾವು ಅದನ್ನು. ಸೊ ಅಂಥ ಆಹಾರಗಳ ಸೇವನೆ ಮಾಡೋದ್ರಿಂದ ಮೆದುಳಿನೊಳಗೆ ಒಂದು ಸ್ವಲ್ಪ ಇನ್ಫ್ಲಮೇಷನ್ನ ಟೈಪ್ನಲ್ಲಿ ಆಗ್ತದೆ. ಸೊ ಹಾಗೆ ಇನ್ಫ್ಲಮೇಷನ್ನಿಂದಾಗಿ ತಲೆನೋವು ಸ್ಟಾರ್ಟ್ ಆಗ್ತದೆ. ಸೊ ಈ ತಲೆನೋವು ಹೇಗಿರ್ತದೆ ಅಂತ ಹೇಳಿದರೆ, ಬೆಳಗ್ಗೆ ಏಳುವಾಗ ಸ್ವಲ್ಪ ಕಮ್ಮಿ ಇರ್ತದೆ. ಇದು ಇದರ ಗುಣಲಕ್ಷಣ. ಹೌದು, ಲಕ್ಷಣ ಹೇಗಿರ್ತದೆ ಮೈಗ್ರೇನ್ ಹೆಡ್ಡೇಕ್ ಸಾಮಾನ್ಯವಾಗಿ ಹೇಗಿರ್ತದೆ ಅಂತ ಹೇಳಿದರೆ, ಬೆಳಗ್ಗೆ ಏಳುವಾಗ ಸ್ವಲ್ಪ ಕಮ್ಮಿ ಇರ್ತದೆ ತಲೆನೋವು. ಮತ್ತು ದಿನ ಹೋದಾಗೆ ಅಂದರೆ ಸೂರ್ಯೋದಯದ ಥರವೇ ಇರ್ತದೆ ಮೈಗ್ರೇನ್. ಅದಕ್ಕೆ ನಾವು ಸೂರ್ಯಾವರ್ತ ಅಂತ ಹೇಳ್ತೇವೆ ಅದನ್ನು ನಮ್ಮ ಆಯುರ್ವೇದದಲ್ಲಿ. ಸೂರ್ಯ ಹೇಗೆ ಮೇಲೆ ಮೇಲೆ ಹೋಗ್ತಾನೋ ಹಾಗೆ ತಲೆನೋವು ಕೂಡ ಜಾಸ್ತಿ ಜಾಸ್ತಿ ಆಗ್ತಾ ಹೋಗ್ತದೆ. ಮಧ್ಯಾಹ್ನಕ್ಕಾಗುವಾಗ ಪೀಕಿಗೆ ಹೋಗ್ತದೆ. ಸೊ ಜೋರು ತಲೆನೋವು ಇರ್ತದೆ ಮಧ್ಯಾಹ್ನಕ್ಕಾಗುವಾಗ. ಆಗ ಅದರೊಟ್ಟಿಗೆ ವಾಂತಿ ಇರ್ತದೆ. ಕೆಲವು ಜನರಿಗೆ ಜೋರು ವಾಂತಿ ಆಗ್ತದೆ, ತಲೆ ತಿರುಗಿರ್ತದೆ, ಇಲ್ಲ ಸ್ಟಿಫ್ನೆಸ್ ಇರ್ತದೆ, ನೆಕ್ ಸ್ಟಿಫ್ನೆಸ್ ಅಂತ ಹೇಳ್ತೇವೆ. ಅಂದರೆ ಕುತ್ತಿಗಳೆಲ್ಲ ಒಂದು ಹಿಡಿದಾಗ ಆಗುವಂಥದ್ದು. ಸಾಮಾನ್ಯವಾಗಿ ವಾಂತಿ ಆದ ಕೂಡಲೇ ಹೆಚ್ಚಿನವರಿಗೆ ತಲೆನೋವು ಕಮ್ಮಿ ಆಗ್ತದೆ. ಯಾಕಂದರೆ ಇದು ಪಿತ್ತದೊಟ್ಟಿಗೆ ಅಸೋಸಿಯೇಟು. ಸೊ ವಾಂತಿ ಆಗುವಾಗ ಪಿತ್ತ ಹೋಗಿ ಅದು ಸ್ವಲ್ಪ ಕಮ್ಮಿ ಆಗ್ತದೆ. ಮತ್ತು ಸೂರ್ಯ ಅಸ್ತ ಆಗುವಾಗ, ಸಂಜೆಗೆ ಆಗುವಾಗ ನೋವು ಕಮ್ಮಿ ಆಗ್ತದೆ. ಇಂಥ ಒಂದು ಹೆಡ್ಡೇಕಿಗೆ ನಾವು ಮೈಗ್ರೇನ್ ಹೆಡ್ಡೇಕ್ ಅಂತ ಹೇಳ್ತೇವೆ. ಇದಕ್ಕೆ ಸಾಮಾನ್ಯವಾಗಿ ಪಿತ್ತಕರ ಆಹಾರ ಮುಖ್ಯವಾದ್ದು. ನಾವು ಆದಷ್ಟು ಪಿತ್ತಕರ ಆಹಾರ ಮಾಡಬಾರ್ದು, ಪಿತ್ತಕರ ಆಹಾರನ ಅವಾಯ್ಡ್ ಮಾಡಬೇಕು. ಮತ್ತು ಮದ್ಯ ಕನ್ಸಂಪ್ಷನ್, ಮದ್ಯ ಸೇವನೆ, ಆಲ್ಕೋಹಾಲ್ ಕನ್ಸಂಪ್ಷನ್, ಮತ್ತು ಧೂಮಪಾನ ಸೇವನೆ, ಮತ್ತು ಸರಿಯಾದ ಸಮಯದಲ್ಲಿ ಆಹಾರ ಸೇವನೆ. ಸರಿಯಾದ ಸಮಯದಲ್ಲಿ ಆಹಾರ ಸೇವನೆ. ಆಹಾರದ ಕಾಲ ಆಗಿದೆ ಆದರೂ ನಾವು ಆಹಾರ ಸೇವನೆ ಮಾಡ್ತಾ ಇಲ್ಲ, ಅದರ ಕಾಲ ಕಳೆದಿದೆ, ಆಹಾರ ಸೇವನೆ ಕಾಲ ಕಳೆದಿದೆ. ಸೊ ಅಂಥ ಸಮಯದಲ್ಲಿ ಪಿತ್ತ ಪ್ರಕೋಪ ಜಾಸ್ತಿ ಆಗ್ತದೆ. ಸೊ ಇಂಥ ಪಿತ್ತ ಪ್ರಕೋಪದಿಂದ ಮೈಗ್ರೇನ್ ಹೆಡ್ಡೇಕ್ ಆಗುವಂಥ ಸಾಧ್ಯತೆಗಳು ಹೆಚ್ಚು. ಆದ ಕಾರಣ ನಾವು ಯಾವ ರೀತಿಯ ತಲೆನೋವು ಅಂತ ನಾವು ಫಸ್ಟು ಗಮನಿಸಬೇಕು. ನಮಗೆ ತಲೆನೋವು ಕಾರಣ ಏನು ಅಂತ ಮೊದಲು ಗಮನಿಸಬೇಕು. ನಾವು ಒಂದು ವೇಳೆ ಆಹಾರ ಸೇವನೆ ಮಾಡಲಿಲ್ಲ, ಇದರಿಂದಾಗಿ ತಲೆನೋವು ಆಯಿತು. ಸೊ ಆಹಾರ ಸೇವನೆ ಕ್ರಮ ಸರಿ ಮಾಡಬೇಕು. ಕೆಲವು ಜನರಿಗೆ ಕೆಲವೊಂದು ಆಹಾರ ಸೇವನೆಯಿಂದ ಹೆಚ್ಚಾಗ್ತದೆ, ಕೆಲವು ಜನರಿಗೆ ಕೆಲವೊಂದು ವಾತಾವರಣದಿಂದ ಹೆಚ್ಚಾಗ್ತದೆ. ಕೆಲವು ಜನ ಎ ಸಿಯಲ್ಲೇ ಕೂತಿರ್ತಾರೆ, ಎ ಸಿಯಿಂದಾಗಿ ಹೆಚ್ಚು ತಲೆನೋವು ಶುರು ಆಗ್ತದೆ. ಎ ಸಿಯಿಂದ ಆಗುವಂಥ ತಲೆನೋವು ಅದು ಬೇರೆ ರೀತಿಯ ತಲೆನೋವು, ಅದಕ್ಕೆ ಮತ್ತೆ ಬರುವ. ಸೊ ಯಾವ ರೀತಿಯಲ್ಲಿ ಎಲ್ಲಿ ನಮಗೆ ತಲೆನೋವು ಶುರು ಆಗ್ತದೆ ಅಂತ ಮೊದಲು ನೋಡಬೇಕು. ಸೊ ಮೈಗ್ರೇನ್ ಹೆಡ್ಡೇಕ್ನಲ್ಲಿ ಆಹಾರ ಮುಖ್ಯ ಕಾರಣ ಆಗಿರ್ತದೆ. ಆಹಾರ ಮುಖ್ಯ ಕಾರಣ ಆಗಿರ್ತದೆ. ಒಂದು ಪಿತ್ತದ ಒಂದು ಪಿತ್ತಕರ ಆಹಾರ ವಿಹಾರ ನಾವು ಮಾಡಬಾರ್ದು, ಆದಷ್ಟು ಅದನ್ನು ಅವಾಯ್ಡ್ ಮಾಡಬೇಕು. ಮತ್ತೆ ಸಮಯಕ್ಕೆ ಸರಿಯಾಗಿ ಆಹಾರವನ್ನು ತೆಗೆದುಕೊಳ್ಬೇಕು. ಇದರಿಂದ ಆಹಾರವನ್ನು ತೆಗೆದು ಹಸಿವೆಯ ಸಮಯದಲ್ಲಿ, ಹಸಿವೆಯ ಸಮಯ ಈಗ ಒಂದು ಹಸಿವೆ ಆಗ್ತದೆ, ಆ ಸಮಯದಲ್ಲಿ ತೆಗೊಳ್ಬೇಕು. ಅಲ್ಲ ಸರಿಯಾದ ಸಮಯ, ಈಗ ಹಸಿವೆ ಇಲ್ಲ, ಹಸಿವೆ ಆದಾಗ ಹಸಿವೆ ಆಗಬೇಕು. ಫಸ್ಟ್ ತಿಂದ ಆಹಾರ ಜೀರ್ಣ ಆಗಬೇಕು. ಜೀರ್ಣ ಆದ ಮೇಲೆ ಆಹಾರ ತಗೊಳ್ಬೇಕು. ಸಾಮಾನ್ಯವಾಗಿ ಅದು ಆಗ್ತದೆ. ಬೆಳಗ್ಗೆ ತಗೊಂಡದ್ದು ಮಧ್ಯಾಹ್ನಕ್ಕೆ ಜೀರ್ಣ ಆಗ್ತದೆ. ಸೊ ಜೀರ್ಣ ಆದ ಮೇಲೆ ತಗೊಳ್ಬೇಕು. ನಾ ಹೇಳೋದು, ಜೀರ್ಣ ಆದ ಮೇಲೂ ಕೂಡ, ಹಸಿವಾದ ಮೇಲೂ ಕೂಡ ಆಹಾರ ತಗೊಳ್ಳೋದೇ ಬಿದ್ದರೆ ಅಂಥ ಸಮಯದಲ್ಲಿ ಪಿತ್ತ ಪ್ರಕೋಪ ಆಗ್ತದೆ. ವಾತಪಿತ್ತ ಪ್ರಕೋಪ ಆಗಿ ಅದು ಮೈಗ್ರೇನ್ ಹೆಡ್ಡೇಕ್ ಆಗ್ಬೋದು. ಮತ್ತೊಂದು ಮುಖ್ಯವಾದ ಕಾರಣ ಮೈಗ್ರೇನ್ ಹೆಡ್ಡೇಕಿಗೆ ನಿದ್ರೆ. ಸರಿಯಾದ ಸಮಯದ ನಿದ್ರೆ ಆಗದೇ ಇದ್ದರೆ, ರಾತ್ರಿ ಸರಿ ನಿದ್ರೆ ಆಗದೇ ಇದ್ದರೆ, ಅಂಥ ಸಮಯದಲ್ಲಿ ಕೂಡ ಮೈಗ್ರೇನ್ ಟ್ರಿಗರ್ ಆಗ್ಬೋದು.
ಮೈಗ್ರೇನ್ ಟ್ರಿಗರಿಂಗ್ ಫ್ಯಾಕ್ಟರ್ಸಲ್ಲಿ ನಿದ್ದೆ ಕೂಡ ಒಂದು. ಒಬ್ಬ ವ್ಯಕ್ತಿ ಮೈಗ್ರೇನ್ ತೊಂದರೆ ಇದ್ದರೆ ಅವನಿಗೆ ತುಂಬ ಟ್ರಿಗರಿಂಗ್ ಫ್ಯಾಕ್ಟರ್ಸ್ ಉಂಟು. ಟ್ರಿಗರಿಂಗ್ ಫ್ಯಾಕ್ಟರ್ಸ್ ಅಂತೇಳಿ ಮೈಗ್ರೇನ್ ನೋವು ಶುರು ಆಗಲಿಕ್ಕೆ ತುಂಬ ಕಾರಣಗಳು ಉಂಟು. ಅಲ್ಲಿ ಒಂದು ನಿದ್ದೆ ಸರಿಯಾದ ಪ್ರಮಾಣದಲ್ಲಿ ಆಗದಿದ್ದರೆ, ರಾತ್ರಿ ಯಾವುದೋ ಕಾರಣದಿಂದ ಅವನು ನಿದ್ದೆ ಮಲಗಲಿಕ್ಕೆ ಆಗಲಿಲ್ಲ, ನಿದ್ದೆ ಮಾಡಲಿಕ್ಕೆ ಆಗಲಿಲ್ಲ, ಮರುದಿನ ಬೆಳಗ್ಗೆ ಏಳುವಾಗ ಅವನಿಗೆ ಮತ್ತೊಮ್ಮೆ ಅದನ್ನು 1-2 ಗಂಟೆಯಲ್ಲ ತಲೆನೋವು ಶುರು ಆಗ್ಬೋದು, ಮೈಗ್ರೇನ್ ತಲೆನೋವು ಶುರು ಆಗ್ಬೋದು. ಅದಕ್ಕೂ ಕ್ರಮೇಣ ಜಾಸ್ತಿ ಆಗ್ತದೆ. ಮೈಗ್ರೇನ್ನಲ್ಲಿ ಸಾಮಾನ್ಯವಾಗಿ ಶುರುವಾದ ಕೂಡಲೇ ಜೋರಾದ ತಲೆನೋವು ಇರೋದಿಲ್ಲ, ಬಟ್ ಕಾಲಕ್ರಮೇಣ 1 ಗಂಟೆಯಲ್ಲಿ 2 ಗಂಟೆಯಲ್ಲಿ ಕಾಲ ಕಳೆದ ಹಾಗೆ ಆ ತಲೆನೋವು ಜಾಸ್ತಿ ಆಗ್ತಾ ಹೋಗ್ತದೆ. ಜಾಸ್ತಿಯಾಗಿ ವಾಂತಿ ಆಗುವಂಥದ್ದು, ತಲೆ ತಿರುಗುವಂಥದ್ದು, ಸ್ಟಿಫ್ನೆಸ್ ಆಗುವಂಥದ್ದು, ಇಂಥ ಲಕ್ಷಣಗಳನ್ನು ಕಾಣ್ಬೋದು ಮೈಗ್ರೇನ್ ಹೆಡ್ಡೇಕ್. ಸರ್, ಈ ಒಂದು ರೋಗ, ಈ ಒಂದು ವ್ಯಾಧಿ ಮೈಗ್ರೇನ್ ಹೆಡ್ಡೇಕ್ ಈ ಒಂದು ಬರುವಂಥ ಸಮಯದಲ್ಲಿ ಇದಕ್ಕೆ ವೈದ್ಯಕೀಯವಾಗಿ ಇದಕ್ಕೆ ಬೇಕಾದಂಥ ಟ್ರೀಟ್ಮೆಂಟ್ಗಳು, ಅದು ಯಾವುದೇ ಕೋರ್ಸ್ಗಳು ಅಥವಾ ಲೈಫ್ ಲಾಂಗ್ ತೆಗೆದುಕೊಳ್ಬೇಕಾ ಇಂಥ ಕೆಲವರಿಗೆ ಇದ್ದರೆ, ಈಗ ಆಸರ್ಟಿವನ್ನು ವೀಕ್ಷಿಸ್ತಾ ಇದ್ದಾರೆ, ಕೆಲವರಿಗೆ ಹಾಗೆ ಬರ್ತಾ ಇರ್ಬೋದು, ಅವರಿಗೆ ಗೊತ್ತಿಲ್ಲ ಏನು ಮಾಡಬೇಕಂತ. ಅದಕ್ಕೆ ಯಾವ ರೀತಿಯಾದ ಒಂದು ವೈದ್ಯಕೀಯವಾಗಿ ಅಥವಾ ಬೇರೆ ರೀತಿಯಲ್ಲಿ ಒಂದು ವೈದ್ಯಕೀಯವಾಗಿ, ಎರಡನೇದು ಹಳ್ಳಿ ಮದ್ದುಗಳು, ಮನೆ ಮದ್ದು. ಮೈಗ್ರೇನ್ ಹೆಡ್ಡೇಕಿಗೆ ಕಂಟಿನ್ಯೂಸ್ ಮೆಡಿಕೇಷನ್ ಅಂತ ಇಲ್ಲ. ಅದು ಅದೊಂದು ಸ್ಟೇಜ್. ಅದು ಮೈಗ್ರೇನ್ ಅನ್ನುವಂಥದ್ದು ಒಂದು ಸ್ಟೇಜ್. ನಮ್ಮ ಆಯುರ್ವೇದ ಪ್ರಕಾರ ಒಂದು ಸ್ಟೇಜ್ ಅದು. ನಾನು ಆಗಲೇ ಹೇಳಿದಾಗೆ ನಮ್ಮ ಜೀರ್ಣಶಕ್ತಿಯ ತೊಂದರೆಯಿಂದಾಗಿ ಆಗುವಂಥ ಒಂದು ವ್ಯಾಧಿ ಅದು. ಸೊ ಜೀರ್ಣಶಕ್ತಿಯನ್ನು ಮೊದಲು ಸರಿ ಮಾಡಬೇಕು. ನಮ್ಮ ಪಂಚಕರ್ಮ ಚಿಕಿತ್ಸೆಯಿಂದ ಇದು ಆದಷ್ಟು ಬೇಗ ಆಗ್ತದೆ. ನೀವು ಪಂಚಕರ್ಮ ತಗೊಳ್ಳದೆ ಮೆಡಿಸಿನ್ ತಗೊಳ್ತೀರಿ ಅಂತ ಹೇಳಿದ್ರು ಕಮ್ಮಿ ಆಗ್ತದೆ, ಆದರೆ ಮೆಡಿಸಿನ್ನಲ್ಲಿ ಸ್ವಲ್ಪ ಟೈಮ್ ತಗೊಳ್ತದೆ. ಇದು ಶೋಧನ ಮುಖ್ಯವಾದ್ದು, ಇದರಲ್ಲಿ ಶಮನ ಅಲ್ಲ, ಶೋಧನ ಮುಖ್ಯವಾದ್ದು. ಮೆಡಿಸಿನಲ್ಲಿ ಬರೀ ಶಮನ ಆಗ್ತದೆ, ಆದರೆ ಪಂಚಕರ್ಮದಲ್ಲಿ ಶೋಧನ ಆಗ್ತದೆ. ಸೊ ಶೋಧನದಿಂದ ಒಮ್ಮೆ ನಮ್ಮ ದೇಹ ಶುದ್ಧಿ ಆದರೆ ಮತ್ತೆ ನಾವು ಕಂಟಿನ್ಯೂಷನ್ ನಮ್ಮ ಡಯಟನ್ನು ಕರೆಕ್ಟ್ ಫಾಲೋ ಮಾಡಬೇಕು. ಆಗಲೇ ಹೇಳಿದಾಗೆ ಸರಿಯಾದ ಸಮಯದಲ್ಲಿ ಆಹಾರ ಸೇವನೆ, ಪಿತ್ತಕರ ಆಹಾರ ವರ್ಜನೆ, ಋತುವಿಗೆ ಅನುಸಾರ ಆಹಾರ ಸೇವನೆ ಮಾಡೋದ್ರಿಂದ ಮೈಗ್ರೇನನ್ನು ಕಂಟ್ರೋಲಿಗೆ ತರ್ಬೋದು. ಅದಕ್ಕೆ ಕಂಟಿನ್ಯೂಸ್ ಮೆಡಿಕೇಷನ್ ಏನು ಬೇಕಾಗಿಲ್ಲ. ಆದರೆ ಮುಖ್ಯವಾದ ಇನ್ನೊಂದು ಮಾಡಬೇಕು ಅಂತ ಹೇಳಿದರೆ, ಮೈಗ್ರೇನಲ್ಲಿ ಸಾಮಾನ್ಯವಾಗಿ ನಾವು ನೋಡೋದು ಅಂತ ಹೇಳಿದರೆ ಸೀದಾ ಮೆಡಿಕಲ್ ಶಾಪಿಗೆ ಹೋಗಿ ತಲೆನೋವಿನ ಮಾತ್ರೆ ತಗೊಳ್ಳೋದು. ಇದು ತಲೆನೋವಿನ ಮಾತ್ರೆಯಿಂದ ಗುಣ ಆಗುವಂಥದ್ದಲ್ಲ. ಯಾಕಂದರೆ ಜೀರ್ಣಶಕ್ತಿ ಸರಿ ಆಗಬೇಕು ಫಸ್ಟು. ಜೀರ್ಣಶಕ್ತಿ ಸರಿ ಆದರೆ ತಲೆನೋವು ಕಮ್ಮಿ ಆಗ್ತದೆ. ಯಾಕಂದರೆ ಬೇರೆ ಬೇರೆ ರೀತಿಯ ತಲೆನೋವುಗಳಿದೆ, ಅದಕ್ಕಾಗಿ ಡಾಕ್ಟರ್ ಹತ್ತಿರ ಹೋಗಿ ಸಲಹೆ ತೆಗೆದುಕೊಳ್ಳೋದು ಮುಖ್ಯವಾಗಿದೆ. ತಲೆನೋವು ಬಂತ ಹೇಳಿದ ತಕ್ಷಣ ಹೋಗಿ ಆ ಮೆಡಿಕಲ್ನಿಂದ ಮೆಡಿಸನ್ ತಂದು, ನೋವಿನ ಮೆಡಿಸನ್, ಪೇನ್ ಕಿಲ್ಲರ್ ಅದನ್ನು ಕೂಡ ತಗೊಳ್ತಾರೆ ಕೆಲವರು ತಲೆನೋವು ಬರುವಾಗ. ಅದು ಮೆಡಿಸಿನ್ ನೋವಿನ ಮತ್ತೆ ತಗೊಳ್ಳೋದು ಹೇಗೆ ಅಂತ ಹೇಳಿದ್ರೆ, ನಿಮಗೆ ಕೈಗೆ ಕಾಲಿಗೆ ಒಂದು ಮುಳ್ಳು ತಾಗಿದೆ ಅಂತ ಹೇಳಿದ್ರೆ ಮುಳ್ಳನ್ನು ತೆಗಿಬೇಕಲ್ಲ. ಮುಳ್ಳು ತೆಗೆದ್ಬಿಟ್ಟು ಮೇಲಿಂದ ಮುಳ್ಳನ್ನು ಕಟ್ ಮಾಡಿ ಸಣ್ಣ ತುಂಡು ಒಳಗಿಟ್ರೆ ಹೇಗಿರ್ತದೆ, ಒಂದ್ಸತಿಗೆ ನೋವು ಕಮ್ಮಿ ಆಗ್ತದೆ, ಆದರೆ ಮುಳ್ಳು ಒಳಗೆ ಇರ್ತದೆ, ಅದು ಮುಂದೆ ತೊಂದರೆ ಕೊಡೋದಿಲ್ವಾ, ಹಾಗೆ ಆಗ್ತದೆ ಅದು. ಈ ಪ್ರೈಮರಿ ಹೆಡ್ಡೇಕಲ್ಲಿ ಮತ್ತೊಂದು ಮುಖ್ಯವಾದ ಹೆಡ್ಡೇಕ್ ಅಂತ ಹೇಳಿದ್ರೆ ಟೆನ್ಷನ್ ಹೆಡ್ಡೇಕ್. ಈ ಟೆನ್ಷನ್ ಹೆಡ್ಡೇಕ್ ಇದು ಯಾಕೆಂದರೆ ಹೆಚ್ಚಿನವರದ್ದು ನಾವು ಕೇಳ್ತೇವೆ, ಟೆನ್ಷನ್ ಕೆಲಸದ ನಿಮಿತ್ತ, ಆಫೀಸಿನಲ್ಲಿ. ಕೆಲವು ನಾನು ಡಾಕ್ಟರ್ ಸರ್ಗಳನ್ನು ಕೂಡ ನೋಡಿದ್ದೇವೆ. ನಾನು ಒಂದು ಕಡೆ ಹೋದಾಗ ಹೋಗಿ ಪಟಕ್ಕೆ ಚಾಯ್ ಕುಡಿತಾರೆ. ಯಾಕಂದರೆ ಅವರಿಗೂ ಕೂಡ ಕೆಲವು ಸರ್ತಿ ಪೇಷೆಂಟ್ಗಳು ಜಾಸ್ತಿ ಬರುವಾಗ ಅಥವಾ ಗೊತ್ತಿಲ್ಲ ನನಗೇನಂತ ಅವ್ರಿಗೊಂದು ಚಾಯ್ ಕುಡಿಯುವಂಥ ಅಭ್ಯಾಸ. ಯಾಕಂದರೆ ಅವರು ಮಾತಾಡೋದನ್ನು ನಾನು ಕೇಳಿದ್ದೇನೆ, ಸ್ವಲ್ಪ ಫ್ರೀ ಆಗಬೇಕು, ಸ್ವಲ್ಪ ಟೆನ್ಷನ್. ಈ ಟೆನ್ಷನ್ ಎಲ್ಲರಿಗೂ ಬರ್ತದೆ. ಈ ಟೆನ್ಷನ್ ಅಂದರೆ ಏನು ಸರ್? ಟೆನ್ಷನ್ ಅಂತ ಹೇಳಿದ್ರೆ ನಾವು ಮಾನಸಿಕ ಒತ್ತಡ ತಗೊಳ್ಬೋದು. ಮಾನಸಿಕ ಹಾಗೂ ಶಾರೀರಿಕ ಒತ್ತಡ ಎರಡೂ ಬರ್ತದೆ. ಟೆನ್ಷನ್, ಶಾರೀರಿಕ ಒತ್ತಡ ಹಾಗೂ ಮಾನಸಿಕ ಒತ್ತಡ. ಮಾನಸಿಕ ಒತ್ತಡ ನಮ್ಮ ವೈಟ್ ಕಾಲರ್ ಜಾಬ್ ಅಂತ ಹೇಳಿ ನಾವು ಆಫೀಸಲ್ಲಿ ಕೂತು ಆಫೀಸಲ್ಲಿ ಕಂಪ್ಯೂಟರ್ ಮುಂದೆ ಇರ್ಬೋದು, ಇಲ್ಲ ನೀವು ಹೇಳಿದಾಗ ವೈದ್ಯರು ಇರ್ಬೋದು, ಇಲ್ಲ ಅತಿ ಹೆಚ್ಚು ಗ್ರಾಹಕರನ್ನು ನೋಡುವಂಥ ಒಂದು ಬಿಸ್ನೆಸ್ ಇರ್ಬೋದು, ಇಲ್ಲ ಒಬ್ಬಂಟಿಗರಾಗಿ ಒಂದೇ ಕಡೆ ಕೂತ್ಕೊಂಡು ಹೆಚ್ಚು ಕೆಲಸ ಮಾಡುವಂಥದ್ದು, ಇಲ್ಲ ಕೆಲಸ ಮಾಡುವಂಥ ನಮ್ಮ ಗದ್ದೆ ಕೆಲಸ ಮಾಡುವಂಥವ್ರು, ಇಲ್ಲ ಕೂಲಿ ಕೆಲಸ ಮಾಡುವಂಥವ್ರು, ಅವ್ರಿಗೆ ಕೂಡ ಟೆನ್ಷನ್ ಹೆಡ್ಡೇಕ್ ಬರ್ಬೋದು. ಅವರಿಗೆ ಬಿಸಿಲಲ್ಲಿ ಹೆಚ್ಚು ಕೆಲಸ ಮಾಡಿ ಶಾರೀರಿಕ ಶ್ರಮದಿಂದಾಗಿ ಅವ್ರಿಗೆ ಕೂಡ ಟೆನ್ಷನ್ ಹೆಡ್ಡೇಕ್ ಬರ್ಬೋದು. ಸೊ ಟೆನ್ಷನ್ ಹೆಡ್ಡೇಕಲ್ಲಿ ಹೇಗಿರ್ತದೆ, ಇದಕ್ಕೂ ಮೈಗ್ರೇನ್ ಹೆಡ್ಡೇಕು ತುಂಬ ವ್ಯತ್ಯಾಸ ಉಂಟು. ಮೈಗ್ರೇನ್ ಹೆಡ್ಡೇಕಲ್ಲಿ ನೋವು ಬೆಳಗ್ಗೆಯಿಂದ ಸಾಯಂಕಾಲಕ್ಕೆ ಜಾಸ್ತಿಯಾಗಿ ಕಮ್ಮಿ ಆಗೋದು, ಬೆಳಗ್ಗೆ ಕಮ್ಮಿ, ಮಧ್ಯಾಹ್ನ ಜಾಸ್ತಿ ಮತ್ತು ಸಂಜೆ ಕಮ್ಮಿ. ಆದರೆ ಟೆನ್ಷನ್ ಹೆಡ್ಡೇಕಲ್ಲಿ ಅದು ಡಲ್ ಏಕ್, ತುಂಬ ಜೋರು ಇರೋದಿಲ್ಲ. ಅಲ್ಲಿ ನಿಮ್ಮ ಮೈಗ್ರೇನಲ್ಲಿ ನಿಮಗೆ ಕೆಲಸ ಮಾಡೋದಕ್ಕೆ ಆಗೋದಿಲ್ಲ, ವಾಂತಿಯಾಗಿ ಮಲಗೋದಷ್ಟೇ ಅಲ್ಲಿ. ಆದರೆ ಟೆನ್ಷನ್ ಹೆಡ್ಡೇಕಲ್ಲಿ ಹಾಗಲ್ಲ, ನಿಮಗೆ ಒಂದು ಲೈಟ್ ತಲೆನೋವು, ತುಂಬ ಜೋರಿನ ತಲೆನೋವು ಅಲ್ಲ, ತಲೆನೋವು ಇಲ್ಲ ಅಂತ ಹೇಳಿ ಅಲ್ಲ, ತಲೆ ಫ್ರೀ ಅಂತ ಹೇಳಿ ಅಲ್ಲ, ಸ್ವಲ್ಪ ತಲೆಯಲ್ಲಿ ನಿಂತು ಹಿಡಿದಾಗೆ, ಭಾರ ಆದಾಗೆ, ಹೆವಿನೆಸ್ ಆದಾಗೆ ಅಂತ ಒಂದು ಫೀಲಿಂಗ್ ಬರ್ತದೆ. ಅದು ಇಡೀ ದಿನ ಇರ್ತದೆ, ಅದು ಜಾಸ್ತಿ ಆಗೋದಿಲ್ಲ, ಕಮ್ಮಿ ಆಗೋದಿಲ್ಲ.
ತಲೆ ಒಂದು ಸ್ಟಿಫ್ನೆಸ್ನಾಗೆ, ಹಣೆಯಲ್ಲಿ, ಹುಬ್ಬಿನಲ್ಲಿ, ಕುತ್ತಿಗೆಯಲ್ಲಿ ಒಂದು ಸ್ಟಿಫ್ನೆಸ್ನಾಗೆ ಇರ್ತದೆ. ಇದಕ್ಕೆ ನಾವು ಟೆನ್ಷನ್ ಹೆಡ್ಡೇಕ್ ಅಂತ ಹೇಳ್ತೇವೆ. ಇದಕ್ಕೆ ಯಾವ ರೀತಿಯ ಒಂದು ಸಲಹೆ ಇದೆ ಸರ್? ಟೆನ್ಷನ್ ಹೆಡ್ಡೇಕಿಗೆ ಮುಖ್ಯವಾಗಿ ನಾವು ಟೆನ್ಷನ್ ರಿಲೀವ್ ಮಾಡಬೇಕು. ನಾವು ಶಾರೀರಿಕ ಹಾಗೂ ಮಾನಸಿಕ ಶ್ರಮ ಕಡಿಮೆ ಮಾಡಬೇಕು, ರೆಸ್ಟ್ ತಗೊಳ್ಬೇಕು, ಸಮಯಕ್ಕೆ ಸರಿಯಾದ ನಿದ್ದೆ, ಸಮಯಕ್ಕೆ ಸರಿಯಾದ ಆಹಾರ, ಟೆನ್ಷನ್ ಇಲ್ಲದಾಗೆ ಜೀವನ ಸಾಗಿಸುವಂಥದ್ದು. ಇದಕ್ಕೆ ಯಾವುದನ್ನೇ ಟೆನ್ಷನ್ ಅಂತ ಹೇಳಿದ್ರೆ, ಈಗ ಟೆನ್ಷನ್ ಖಾಲಿ ಕೆಲಸದಲ್ಲಿ ಮಾತ್ರ ಅಲ್ಲ, ಈಗ ಕೆಲವು ಕುಟುಂಬದಲ್ಲಿ ಕೂಡ ಸಮಸ್ಯೆಗಳು ಬರುವಾಗ ಹೌದು ಕೆಲವರು ಟೆನ್ಷನ್ ತಗೊಳ್ತಾರೆ. ಹೌದು, ಫ್ಯಾಮಿಲಿ ಆಗಿರ್ಬೋದು ಅಥವಾ ಮಕ್ಕಳ ವಿಷಯದಲ್ಲಿ ತಂದೆ ತಾಯಿಗಳಾಗಿರ್ಬೋದು. ಹೌದು, ಪ್ರತಿಯೊಂದರಲ್ಲಿ ಟೆನ್ಷನ್. ಈಗ ಯಾಕಂದರೆ ಪ್ರತಿಯೊಂದರಲ್ಲಿ ಟೆನ್ಷನ್. ಈಗ ಬೇಕಾದ್ರೆ ನಮ್ಮ ಬ್ಯಾಂಕಿನ ವಿಷಯದಲ್ಲಿ ನೋಡು, ಹಣದ ಚಿಲ್ಲರೆ ಇಲ್ಲ, ಅದರಲ್ಲಿ ಎಂತ ಚಿಂತೆ ಮಾಡಲಿಕ್ಕೆ ಅಂತ ಇಲ್ಲ, ಡಿಸೆಂಬರ್ ನಂತರ ಎಲ್ಲ ಕೊಡ್ತಾರೆ. ಆದರೆ ಕೆಲವರಿಗೆ ಅದೊಂದು ಹೌದು, ನಾ ಏನು ಮಾಡು ಟೆನ್ಷನ್, ಈ ರೀತಿ ಎಲ್ಲ ಎಲ್ಲದಕ್ಕೂ ಟೆನ್ಷನ್ ಇದೆ ಪ್ರತಿಯೊಂದು ಮನುಷ್ಯನಿಗೆ. ಅದಕ್ಕೆ ನಮ್ಮ ಆಯುರ್ವೇದದಲ್ಲಿ ಹೇಳೋದು ಸರ್ವಮೇವ ಪರಿತ್ಯಕ್ತ ಶರೀರಂ ಅನುಪಾಲಯೇತ್ ಅಂತ ಹೇಳ್ತೇವೆ. ಅಂತ ಹೇಳಿದ್ರೆ ಎಲ್ಲವನ್ನು ಬಿಟ್ಟು ಬಿಡಿ, ಎಲ್ಲವನ್ನು ಬಿಟ್ಟು ಆರೋಗ್ಯ ಕಾಪಾಡಿಕೊಳ್ಳಿ ಅಂತ ಹೇಳ್ತೇವೆ. ನಮ್ಮ ದೇಹದ ಮೂಲ ಉದ್ದೇಶ ಮೋಕ್ಷ. ನಮ್ಮ ಸತ್ತ ಮೇಲೆ ನಮಗೆ ಮೋಕ್ಷ ಸಿಕ್ಕೋದು, ನಮ್ಮ ಸ್ವರ್ಗಕ್ಕೆ ಹೋಗೋದು ನಮ್ಮ ಮೂಲ ಉದ್ದೇಶ. ಯಾರು ನರಕಕ್ಕೆ ಹೋಗ್ಲಿಕ್ಕೆ ಇಷ್ಟಪಡೋದಿಲ್ಲ. ದುಡ್ಡು ಕಲೆಕ್ಟ್ ಮಾಡೋದು, ಕೆಲಸದ ಚಿಂತೆ, ಇದರಿಂದ ಮೋಕ್ಷ ಸಿಗೋದಿಲ್ಲ. ಅದಕ್ಕೆ ನಾವು ಇದನ್ನು ಬಿಡಬೇಕು. ಟೆನ್ಷನನ್ನು ಬಿಟ್ಟು ನಮ್ಮ ಜೀವನ ಉದ್ದೇಶ ಏನು ಅಂತ ನೋಡಬೇಕು. ಸೊ ಇದರಿಂದಾಗಿ ಎಂತ ಆಗ್ತದೆ, ಈ ರೀತಿಯ ಒಂದು ಟೆನ್ಷನಿಂದ ಆಗುವಂಥ ವ್ಯಾಧಿಗಳು ಇದಿರ್ಬೋದು, ಇಲ್ಲ ಶುಗರ್ ಇರ್ಬೋದು, ಡಯಾಬಿಟಿಸ್ ಇರ್ಬೋದು, ಇಲ್ಲ ಹೈಪರ್ ಟೆನ್ಷನ್ ಇರ್ಬೋದು, ಬ್ಲಡ್ ಪ್ರೆಷರ್ ಅಂತ ಹೇಳ್ತೇವೆ, ಇದನ್ನು ತಡೆಗಟ್ಬೋದು ನಾವು. ಯಾಕೆ ಟೆನ್ಷನನ್ನು ಬಿಡಬೇಕು ಫಸ್ಟು. ಟೆನ್ಷನನ್ನು ಯಾವುದೇ ಕೆಲಸ ಇರ್ಬೋದು, ಟೆನ್ಷನ್ ಯುಕ್ತವಾದ ಕೆಲಸ, ಅದನ್ನು ಟೆನ್ಷನ್ ಇಲ್ಲದಾಗೆ ಹೇಗೆ ಮಾಡೋದು ಅಂತ ನಾವು ಯೋಚನೆ ಮಾಡಬೇಕು. ಒಬ್ಬ ಅಸಿಸ್ಟೆಂಟ್ ಬೇಕು ಅಂತೇಳಿ ಅಸಿಸ್ಟೆಂಟ್ ತಗೊಳ್ಳುವಂಥದ್ದು. ಸೊ ಹೀಗೆ ಮಾಡೋದ್ರಿಂದ ನಮ್ಮ ಟೆನ್ಷನನ್ನು ರಿಲೀವ್ ಮಾಡ್ಬೋದು. ಶಾರೀರಿಕ ಶ್ರಮ ಅಂತಿದ್ರೆ ಶಾರೀರಿಕ ಶ್ರಮ ಸ್ವಲ್ಪ ಕಮ್ಮಿ ಮಾಡಬೇಕು. ಈಗ ಬೆಳಿಗ್ಗೆಯಿಂದ ಸಂಜೆವರೆಗೆ ಅವರು ರೆಸ್ಟ್ ತೆಗೆದುಕೊಳ್ಳದೆ ಕಂಟಿನ್ಯೂ ಕೆಲಸ ಮಾಡುವಂಥದ್ದು. ಆ ಸಮಯದಲ್ಲಿ ಅವ್ರಿಗೆ ಗೊತ್ತಾಯಿತು ನನಗೆ ಇಂಥ ಒಂದು ಸಮಸ್ಯೆ ಆಗ್ತಾ ಇದೆ, ಆ ಸಮಯದಲ್ಲಿ ಹೋಗಿ ರೆಸ್ಟ್ ತೆಗೆದುಕೊಳ್ಳೋದು, ಅಥವಾ ಫ್ರೀ ಆಗಿ ಸ್ವಲ್ಪ ಇನ್ನೊಬ್ಬರ ಹತ್ರ ಇನ್ನೊಬ್ಬರೊಟ್ಟಿಗೆ ಮಾತಾಡುವಂಥದ್ದು, ಸ್ವಲ್ಪ ಮನಸ್ಸನ್ನು ಹಗುರ ಮಾಡಿಕೊಳ್ಳುವಂಥದ್ದು. ಸೊ ಇದರಿಂದಾಗಿ ನಾವು ಟೆನ್ಷನ್ ತಲೆನೋವನ್ನು ಕಮ್ಮಿ ಮಾಡ್ಬೋದು. ಯಾಕೆ ಕೆಲವರು ಹಂಚಿಕೊಳ್ಳುವಾಗ ಅವರದ್ದು ಹೇಳ್ತಾರೆ ನಮ್ಮ ಟೆನ್ಷನ್ ಕಡಿಮೆ ಆಯಿತು. ಇವರ ಒಂದು ಸಮಸ್ಯೆಯನ್ನು ಇನ್ನೊಬ್ಬರ ಹತ್ರ ಹೇಳುವಾಗ, ಹಂಚಿಕೊಳ್ಳುವಾಗ, ಅದೇ ರೀತಿ ನಾವು ಮಾಡುವಂಥ ಸಮಯದಲ್ಲಿ ಈ ಟೆನ್ಷನನ್ನು ಕಡಿಮೆ ಮಾಡಿಕೊಳ್ಬೋದು. ಇದಕ್ಕೆ ಟ್ರೀಟ್ಮೆಂಟ್ ಉಂಟು ಸರ್? ಇದಕ್ಕೆ ಸಾಮಾನ್ಯವಾಗಿ ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ಅಂತ ಎಂತ ಇಲ್ಲ. ನಾವು ಮುಖ್ಯವಾಗಿ ಇದರಲ್ಲಿ ಹಿಸ್ಟ್ರಿ ನೋಡಬೇಕು, ಪೇಷಂಟಿನ ಹಿಸ್ಟ್ರಿ. ಇದನ್ನು ನಾವು ಹೇಗೆ ಶುರುವಾಯಿತು, ಎಲ್ಲಿಂದ ಶುರುವಾಯಿತು ಅಂತ ನೋಡಿದರೆ ನಮಗೆ ಇದರದ್ದು ಟ್ರೀಟ್ಮೆಂಟ್ ಎಂತ ಅಂತ ಗೊತ್ತಾಗ್ತದೆ. ಇದು ಪೇಷಂಟೇ ಹೇಳ್ತಾರೆ ಇದಕ್ಕೆ ಎಂತ ಟ್ರೀಟ್ಮೆಂಟು ಅಂತ, ನಾವು ಹೇಳೋದಲ್ಲ, ಪೇಷಂಟೇ ಹೇಳ್ತಾರೆ. ಅವರೇ ಡಾಕ್ಟರ್ ಇದರಲ್ಲಿ, ನಾವು ಜಸ್ಟ್ ಕೌನ್ಸಿಲರ್ ಅಷ್ಟೇ, ನಾವು ಕ್ವಶನ್ ಕೇಳೋದಷ್ಟೇ, ನಾವು ಅವರನ್ನು ಪ್ರಶ್ನೆ ಮಾಡೋದು ಯಾಕಾಯಿತು ಹೀಗೆ ಅಂತ ಅವರೇ ಹೇಳ್ತಾರೆ. ಅವರು ಹೇಳಿದ ರೀತಿಯಲ್ಲಿ ನಾವು ಅದಕ್ಕೆ ಟ್ರೀಟ್ಮೆಂಟ್ ಕೊಡುವಂಥದ್ದು. ಪ್ರೈಮರಿ ಹೆಡ್ಡೇಕಲ್ಲಿ ಕಂಟಿನ್ಯೂ ನಾವು ನೋಡೋದಾದರೆ ಮತ್ತೊಂದು ರೀತಿಯ ತಲೆನೋವು ಉಂಟು, ಅದಕ್ಕೆ ಕ್ಲಸ್ಟರ್ ಹೆಡ್ಡೇಕ್ ಅಂತ ಹೇಳ್ತೇವೆ. ಕ್ಲಸ್ಟರ್ ಹೆಡ್ಡೇಕ್ ಅಂತ ಹೇಳಿದರೆ ಒಂದೊಂದು ಬಾರಿ ವಿಚಿತ್ರವಾದ ತಲೆನೋವು. ನಿಮಗೆ ಕಂಟಿನ್ಯೂಸ್ ಒಂದು ವಾರ ತಲೆನೋವು ಇರ್ತದೆ. ಇವತ್ತಿನ ಶುರು ಆದರೆ ಇನ್ನೊಂದು 2 ದಿನ 3 ದಿನ ಇಲ್ಲ ಒಂದು ವಾರ ಕಂಟಿನ್ಯೂಸ್ ತಲೆನೋವು ಇರ್ತದೆ. ಮತ್ತು ನಿಮಗೆ ಒಂದು 6 ತಿಂಗಳು ತಲೆನೋವು ಇಲ್ಲ, 6 ತಿಂಗಳಿಲ್ಲ, 6 ತಿಂಗಳಿಲ್ಲ, 1 ವರ್ಷ ಇಲ್ಲ, 1 ತಿಂಗಳಿಲ್ಲ. ಸೊ ಹೀಗೆ ಒಂದು ಇಂಟರ್ಮಿಟೆಂಟ್ ಆಗಿ ಬರ್ತದೆ. ಈಗ ಸ್ವಲ್ಪ ದಿನ ತಲೆನೋವು ಇರ್ತದೆ, 1 ದಿನ ಇರ್ತದೆ, ಇನ್ನೊಂದು ವಾರ ಇರೋದಿಲ್ಲ, ಮತ್ತೊಂದು 2 ದಿನ ಇರ್ತದೆ, ಮತ್ತೊಂದು 4 ದಿನ ಇರೋದಿಲ್ಲ, ಹೀಗೆ ಇಂಟರ್ಮಿಟೆಂಟ್ ಆಗಿ ಬರ್ತದೆ. ಇದು ಯಾವುದರಿಂದ ಬರ್ತದೆ? ಇದು ಕ್ಲಸ್ಟರ್ ಹೆಡ್ಡೇಕ್. ಇದನ್ನು ಕ್ಲಸ್ಟರ್ ಹೆಡ್ಡೇಕ್ ಅಂತ ಹೇಳ್ತೇವೆ. ಈಗ ಒಂದು ಸ್ಪೆಸಿಫಿಕ್ ರೀಸನ್ ಅಂತ ಇಲ್ಲ ಇದಕ್ಕೆ ವ್ಯಕ್ತಿ ಆಹಾರದಿಂದ ಇರ್ಬೋದು, ಇಲ್ಲ ಆಗಲೇ ಹೇಳಿದಾಗೆ ಅದೊಂದು ಟ್ರಿಗರಿಂಗ್ ಫ್ಯಾಕ್ಟರ್ಸ್ ಇರ್ಬೋದು. ಕೆಲವು ಜನರಿಗೆ ಪರ್ಫ್ಯೂಮ್ಸ್ ಆಗೋದಿಲ್ಲ, ಯಾವ್ದಾದ್ರು ಪರ್ಫ್ಯೂಮ್ ಸ್ಮೆಲ್ ಬಂದ ಕೂಡಲೇ ಅವ್ರಿಗೆ ತಲೆನೋವು ಸ್ಟಾರ್ಟ್ ಆಗ್ತದೆ. ಎಲ್ಲರೂ ಯಾವುದೇ ರೀತಿಯ ಆಹಾರ ಇರ್ಬೋದು, ಇಲ್ಲರೇ ರಾತ್ರಿ ನಿದ್ರೆ ಸರಿಯಾಗದೇ ಇದ್ದರೆ ಇರ್ಬೋದು. ಸೊ ಈ ಕೆಲವೊಂದು ಫ್ಯಾಕ್ಟರ್ಸ್ ಇದೆ, ಅದಕ್ಕೆ ಟ್ರಿಗರಿಂಗ್ ಫ್ಯಾಕ್ಟರ್ಸ್ ಉಂಟು. ಆ ಟ್ರಿಗರಿಂಗ್ ಫ್ಯಾಕ್ಟರ್ಸಿಂದಾಗಿ ಈ ರೀತಿಯ ತಲೆನೋವು ಶುರು ಆಗ್ತದೆ. ಮತ್ತು ತಲೆನೋವು ಆದರೆ ಅದು 1 ದಿನ ಇರ್ಬೋದು, 2 ದಿನ ಇರ್ಬೋದು, ಇಲ್ಲ 1 ವಾರ ಇರ್ಬೋದು, ಮತ್ತು ಇರೋದೇ ಇಲ್ಲ. ಸೊ ಅಂಥದಕ್ಕೆ ಒಂದು ಕ್ಲಸ್ಟರ್ ಹೆಡ್ಡೇಕ್ ಅಂತ ಹೇಳ್ತೇವೆ. ಇದಕ್ಕೆ ಮುಖ್ಯವಾಗಿ ನಾವು ವೈದ್ಯರ ಪೇಷಂಟಲ್ಲಿ ನೋಡೋದಾದರೆ, ಚಿಕಿತ್ಸೆ ಅಂತ ಹೇಳೋದಾದರೆ ಆ ಟ್ರಿಗರಿಂಗ್ ಫ್ಯಾಕ್ಟರ್ಸ್ ಎಂತ ಉಂಟು ಅಂತ ಅವರು ಒಂದು ಕಂಡುಹಿಡಿಬೇಕು. ಅವರು ಯಾಕಂದರೆ ತಲೆನೋವು ಆಗೋರೆ ಅದನ್ನು ಹೇಳಬೇಕಷ್ಟೇ, ಅದು ಬೇರೆ ಯಾರು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಅವರು ಆದಷ್ಟು ಅವಾಯ್ಡ್ ಮಾಡಬೇಕು. ಆಹಾರದಲ್ಲಿದ್ದರೆ ಆಹಾರ, ಸ್ಪೆಸಿಫಿಕ್ ಆದ ಆಹಾರ ಅವಾಯ್ಡ್ ಮಾಡಬೇಕು. ಹೆಚ್ಚಾಗಿ ಸಾಮಾನ್ಯವಾಗಿ ಹೆಚ್ಚು ಖಾರದಿಂದ ಅಥವಾ ಹೆಚ್ಚು ಹುಳಿಯಿಂದಾಗಿ ಕೆಲವು ಜನರಿಗೆ ಇದಾಗ್ತದೆ, ಅದನ್ನು ಅವಾಯ್ಡ್ ಮಾಡಬೇಕು. ಇಲ್ಲ ಕೆಲವು ಜನರಿಗೆ ಬಿಸಿಲಿಗೆ ಹೋದಾಗ ಆ ರೀತಿಯ ಹೆಡ್ಡೇಕ್ ಸ್ಟಾರ್ಟ್ ಆಗ್ತದೆ.
ಕೆಲವು ಜನರಿಗೆ ಪರ್ಫ್ಯೂಮಿನ ಸ್ಮೆಲ್ಲಲ್ಲಿ ಆ ರೀತಿ ಹೆಡ್ಡೇಕ್ ಆಗ್ತದೆ. ಸೊ ಅದನ್ನು ಅವಾಯ್ಡ್ ಮಾಡಬೇಕು. ಅದನ್ನು ಅವಾಯ್ಡ್ ಮಾಡಿದರೆ ನಾವು ಈ ಕ್ಲಸ್ಟರ್ ಹೆಡ್ಡೇಕ್ ಅಂತ ಹೇಳ್ತೇವೆ, ಇದನ್ನು ನಾವು ಅವಾಯ್ಡ್ ಮಾಡ್ಬೋದು, ಇದನ್ನು ತಡೆಗಟ್ಬೋದು. ಸರ್, ಸೆಕೆಂಡರಿ ಹೆಡ್ಡೇಕ್ ಅಂದರೆ ಏನು ಸರ್? ಸೆಕೆಂಡ್ರಿ ಹೆಡ್ಡೇಕ್ ಅಂತ ಹೇಳಿದರೆ ತಲೆಯ ಒಳಗಿನ ಕಾರಣಗಳಲ್ಲದೆ ಬೇರೆ ಕಾರಣಗಳಿಂದ ಆಗುವಂಥ ತಲೆನೋವಿಗೆ ಸೆಕೆಂಡ್ರಿ ಹೆಡ್ಡೇಕ್ ಅಂತ ಹೇಳ್ತೇವೆ. ಉದಾಹರಣೆಗೆ ನಾವು ತಗೊಂಡ್ರೆ ಒಂದು ಕಂಪ್ಯೂಟರ್ ವಿಷನ್ ಸಿಂಡ್ರೋಮ್ ಅಂತ ಉಂಟು. ಕಂಪ್ಯೂಟರ್ ವಿಷನ್ ಸಿಂಡ್ರೋಮ್ ಅಂತ ಹೇಳಿದರೆ ಅದು ಕಣ್ಣಿನ ತೊಂದರೆ. ಆ್ಯಕ್ಚುಲಿ ಅದು ಹೇಳಬೇಕಾದ್ರೆ ಕಣ್ಣಿನ ತೊಂದರೆ, ತಲೆಯ ತೊಂದರೆ ಅಲ್ಲ, ಅದು ಮೆದುಳಿನ ತೊಂದರೆ ಅಲ್ಲ. ಅದನ್ನು ಮೊಬೈಲ್ ವಿಷನ್ ಸಿಂಡ್ರೋಮ್ ಅಂತ ಕೂಡ ನಾವು ಹೇಳ್ಬೋದು. ಕಂಪ್ಯೂಟರ್ ವಿಷನ್ ಸಿಂಡ್ರೋಮಲ್ಲಿ ಎಂತ ಆಗ್ತದೆ, ನಾವು ಕಂಪ್ಯೂಟ್ರನ್ನು ಸೀದಾ ನೋಡುವಂಥದ್ದು. ಕಂಪ್ಯೂಟ್ರಲ್ಲಿ ಹತ್ತಿರ ಕೂತ್ಕೊಳ್ತೇವೆ. ಕಂಪ್ಯೂಟರ್ ಅಂತ ಟಿ ವಿ ಆಗಿ ದೂರ ಇಡೋದಿಲ್ಲ, ಅದನ್ನು ಹತ್ತಿರ ಇಡೋದು. ಹಾಗೂ ಅದರಲ್ಲಿ ದಿನಗಟ್ಟಲೆ ಕೆಲಸ, ಗಂಟೆಗಟ್ಟಲೆ ಕೆಲಸ ಮಾಡೋದು. ತುಂಬ ಕಂಪ್ಯೂಟರ್, ಈಗ ಎಲ್ಲ ಕಂಪ್ಯೂಟರ್ ಇಲ್ಲ. ಹೌದು, IT/BTಯಲ್ಲಿ ಸಾಮಾನ್ಯವಾಗಿ ಇದನ್ನು ನಾವು ನೋಡ್ತೇವೆ. IT/BT ಕಂಪ್ನಿಯಲ್ಲಿ ಕಂಪ್ಯೂಟರ್ ಮುಂದೆ ಕೆಲಸ. ಸೊ ಆ ಕಂಪ್ಯೂಟರಿಂದ ಬರುವಂಥ ಒಂದು ರೇಡಿಯೇಷನ್ಸು ನಮ್ಮ ದೃಷ್ಟಿ ಕಂಪ್ಯೂಟರ್ ಕಡೆಗೆ ಏಕಾಗ್ರತವಾಗಿರುವುದು, ಇದರಿಂದ ನಮ್ಮ ಕಣ್ಣು ಡ್ರೈ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇದನ್ನು ಕಂಪ್ಯೂಟರ್ ವಿಷನ್ ಸಿಂಡ್ರೋಮ್ ಅಂತ ಹೇಳ್ತೇವೆ. ಕಣ್ಣು ಡ್ರೈ ಆಗಿ ಕಣ್ಣದು ಫಸ್ಟ್ ಸ್ಟಾರ್ಟಿಂಗಲ್ಲಿ ಕಣ್ಣು ಇಚ್ಚಿಂಗ್ ಇರ್ತದೆ, ತೋರಿಸ್ತದೆ ಕಣ್ಣು. ಮತ್ತು ಅದರಿಂದ ಇನ್ನು ಕಂಟಿನ್ಯೂ ಆದಾಗ ಅದರಿಂದ ನೋವು ತಲೆಯಲ್ಲಿ ಸ್ಟಾರ್ಟ್ ಆಗ್ತದೆ. ಕಣ್ಣಲ್ಲಿ ನೋವು ಇರ್ತದೆ, ಕಣ್ಣು ಸುತ್ತಮುತ್ತ ನೋವು ಇರ್ತದೆ. ಮತ್ತು ಸಾಮಾನ್ಯ ಹಣೆಯಲ್ಲಿ ನೋವು ಶುರು ಆಗ್ತದೆ. ಇದಕ್ಕೆ ಕಂಪ್ಯೂಟರ್ ವಿಷನ್ ಸಿಂಡ್ರೋಮ್ ಅಂತ ಹೇಳ್ತೇವೆ. ಇದನ್ನು ಸಾಮಾನ್ಯವಾಗಿ ಸಣ್ಣ ಮಕ್ಕಳಲ್ಲಿ ಕೂಡ ನೋಡ್ಬೋದು, ಮೊಬೈಲಿಂದಾಗಿ. ಅತಿ ಹೆಚ್ಚು ಮೊಬೈಲ್, ಈಗಿನ ಆ್ಯಂಡ್ರಾಯ್ಡ್ ಮೊಬೈಲ್ ಯೂಸಿಂದಾಗಿ ಮಕ್ಕಳಿಗೆ ಸಾಮಾನ್ಯ 2ನೇ ಕ್ಲಾಸು 3ನೇ ಕ್ಲಾಸ್ ಮಕ್ಕಳು ಕೂಡ ಹೇಳ್ತಾರೆ ತಲೆನೋವು ಅಂತ ಹೇಳ್ತಾರೆ. ಇದು ಮೊಬೈಲ್ ವಿಷನ್ ಸಿಂಡ್ರೋಮ್. ಅದು ಸೇಮ್, ಎರಡು ಕಂಪ್ಯೂಟರ್ ಹಾಗೂ ಮೊಬೈಲ್ ಎರಡು ಸೇಮ್. ಅಲ್ಲ, ಕೆಲವು ಮಕ್ಕಳಿಗೆ, ಸಣ್ಣ ಮಕ್ಕಳಿಗೆ, ಹೆಚ್ಚಿನ ಮಕ್ಕಳು ನೋಡ್ತೇವೆ ನಾವು, ಈಗ ಸ್ಟಡಿ ಮಾಡೋ ಮಕ್ಕಳಿಗೆ ಪ್ರತಿಯೊಬ್ಬರಿಗೆ ಎದೆ ಎಂಥದ್ದು ಈ ಒಂದು ಹೇಳ್ತಾ ಇದ್ರಿ ನೀವು ಈಗ ಕಂಪ್ಯೂಟರ್ ಹೆಡ್. ಇದು ಬೇರೆ ರೀತಿಯಲ್ಲಿ ಓದುವುದರ ಮೂಲಕ ಅಥವಾ ಅದನ್ನೇ ನೋಡುವುದರ ಮೂಲಕ ಆ ರೀತಿಯಾಗಿ ಕೂಡ ಬರ್ತದೆ. ಹೌದು, ಅದು ನಮ್ಮ ದೃಷ್ಟಿ ಅದರಲ್ಲಿ ಎಷ್ಟು ಏಕಾಗ್ರತೆ ಆಗಿರ್ತದೋ ಅಷ್ಟು ನಮ್ಮ ಕಣ್ಣು ನಾವು ಬ್ಲಿಂಕ್ ಮಾಡೋದಿಲ್ಲ. ಕಣ್ಣು ಬ್ಲಿಂಕ್ ಮಾಡೋದು ಅಂತ ಕೇಳಿದ್ರೆ ಕಣ್ಣನ್ನು ವೆಟ್ಟಾಗಿಡ್ಲಿಕ್ಕೆ, ಕಣ್ಣು ಯಾವಾಗಲೂ ವೆಟ್ಟಾಗಿರಬೇಕು. ನಾವು ಅದರಲ್ಲಿ ಕಾನ್ಸಂಟ್ರೇಟ್ ಮಾಡಿದಾಗ ನಮ್ಮ ಕಣ್ಣು ಬ್ಲಿಂಕ್, ನಾವು ಕಣ್ಣು ಮಿಟ್ಸುವುದು ಅಂತ ಉಂಟು, ಅದು ಸ್ಟಾಪ್ ಆಗ್ತದೆ. ಅದರಿಂದಾಗಿ ಕಣ್ಣು ಡ್ರೈ ಆಗ್ತದೆ. ಸೊ ಕಣ್ಣು ಡ್ರೈ ಹೆಚ್ಚಾದಾಗೂ ಅದಕ್ಕೆ ಕಣ್ಣಿಗೆ ತೊಂದರೆ ಆಗ್ತದೆ. ಕಣ್ಣಿಗೆ ತೊಂದರೆ ಆದ ಕೂಡಲೇ ಫಸ್ಟು ನಮಗೆ ಎಲ್ಲಿ ಗೊತ್ತಾಗೋದು, ನಮ್ಮ ಹುಬ್ಬಿನಲ್ಲಿ, ನಮ್ಮ ಹಣೆ ಭಾಗದಲ್ಲಿ ನೋವು ಗೊತ್ತಾಗುತ್ತೆ. ಅಲ್ಲಿ ನೋವು ಹೇಗಿರ್ತದೆ, ಡಲ್ ಏಕಿರ್ತದೆ, ಜೋರು ತಲೆನೋವಲ್ಲ, ಬಟ್ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಎಂಥ ತಲೆಯನ್ನು ಕಿಚಿ ಯಾಕೆ ತಲೆ ಒಂದು ಇರಿಟೇಷನ್ ಆಗಿ ಒಂದು ತಲೆನೋವು ಇರ್ತದೆ. ಸೊ ಇದನ್ನು ಕಂಪ್ಯೂಟರ್ ವಿಷನ್ ಸಿಂಡ್ರೋಮಿಗೆ ನಾವು ಸೇರಿಸ್ತೇವೆ. ಸರ್, ಇದೆ ಕಂಪ್ಯೂಟರ್ ಒಂದು ಹೆಡ್ಡೇಕ್ ಅಂತ ಹೇಳ್ತಿದ್ದೀರಿ ಸರ್. ಇದು ಹೆಚ್ಚಿನ ನಾವು ನೋಡ್ತೇವೆ, ಮಕ್ಕಳಿಗೆಲ್ಲ ಸ್ಕೂಲಿಗೆ ಹೋಗುವ ಮಕ್ಕಳು ಎಲ್ಲ ತಲೆನೋವು ಬರ್ತದೆ. ಆಗ ಮೊದಲದಾಗಿ ಅವರು ಈಗ ಯಾವ ಡಾಕ್ಟ್ರ್ ಬಳಿ, ಕಣ್ಣಿನ ಡಾಕ್ಟ್ರಿನ ಬಳಿ ಹೋಗಬೇಕಾ, ಯಾವ ಡಾಕ್ಟ್ರ್ ಹತ್ರ ಹೋಗಿ ಅವರು ಮೊದಲು ಇದು ಮಾಡಬೇಕು? ಯಾಕಂದರೆ ತಲೆನೋವು ಹೆಚ್ಚಿನವರಿಗೆ ಬರುವಾಗ ಈಗ ಅವರಿಗೆ ಕಣ್ಣಿನ ಈಗ ನೀವು ಹೇಳಿದ್ರಿ ಕಣ್ಣಿನಿಂದಾಗಿ ಕಣ್ಣು ಡ್ರೈ ಆಗಿ ತಲೆನೋವು ಅವ್ರಿಗೆ ನೋವು ಬರ್ತದೆ. ಈಗ ಅವರು ಮೊದಲನೇದಾಗಿ ಎಲ್ಲಿಗೆ ಹೋಗಬೇಕು ಟ್ರೀಟ್ಮೆಂಟ್ಗೆ? ಇದಕ್ಕೆ ಅವರು ಕಣ್ಣಿನ ಡಾಕ್ಟರ್ ಹತ್ರ ಹೋಗ್ಬೋದು. ಮುಖ್ಯವಾಗಿ ನಮಗೆ ಕಣ್ಣಲ್ಲಿ ಒಂದು ನೀರಿನ ಅಂಶ ಎಷ್ಟಿದೆ ಅನ್ನೋದು ಬೇಕಾಗ್ತದೆ. ಮತ್ತೊಂದು ಮುಖ್ಯವಾದ ಅಂಶ ಹಿಸ್ಟ್ರಿ. ಮಕ್ಕಳಲ್ಲಿ ಆದರೆ ಹಿಸ್ಟ್ರಿ, ಮತ್ತು ಇವರಲ್ಲಿ ಯಾರು IT ಪ್ರೊಫೆಷ್ನಲ್ಸಲ್ಲಿ ಆದರೆ ಅವರ ಪ್ರೊಫೆಷನ್ ಏನು ಅಂತ ಕೇಳಿದರೆ ಗೊತ್ತಾಗ್ತದೆ. ಮಕ್ಕಳಲ್ಲಿ ಯಾರು ಹಿಸ್ಟ್ರಿ, ಎಷ್ಟು ಗಂಟೆ ಅವ್ರು ಮೊಬೈಲ್ ಯೂಸ್ ಮಾಡ್ತಾ ಇದ್ದಾರೆ, ಎಷ್ಟು ಗಂಟೆ ಅವ್ರು ಕಂಪ್ಯೂಟರ್ ಯೂಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ನಮಗೆ ಅದು ವಿಷಯ ಗೊತ್ತಾಗ್ತದೆ. ಅದನ್ನು ಅವಾಯ್ಡ್ ಮಾಡಬೇಕು. ಅದನ್ನು ಅವಾಯ್ಡ್ ಮಾಡಿ ಕಣ್ಣಿಗೆ ಕೆಲವೊಂದು ಕಣ್ಣಿನ ನೀರಿನ ಅಂಶ ಜಾಸ್ತಿ ಆಗಲಿಕ್ಕೆ ಕೆಲವೊಂದು ಡ್ರಾಪ್ಸ್ ಉಂಟು. ಆ ಡ್ರಾಪ್ಸನ್ನು ಕೊಟ್ಟರೆ ಕೂಡಲೇ ಕಮ್ಮಿ ಆಗ್ತದೆ. ಯಾಕೆ ತಲೆನೋವಿಂದಾಗಿ ಮಾತ್ರೆ ಆಗಿ ಬೇಡ. ಸಾಮಾನ್ಯ ಕಣ್ಣಿನ ಡಾಕ್ಟ್ರ್ ಹತ್ರ ಹೋದರೂ ಆಗ್ತದೆ. ಕಣ್ಣಿನ ಡಾಕ್ಟ್ರ್ ಹತ್ರ ಹೋದರೆ ಕೆಲವು ಜನರಿಗೆ ಇದರ ಸೆಕೆಂಡ್ರಿಯಲ್ಲಿ ಇನ್ನೊಂದು ಉಂಟು, ದೃಷ್ಟಿದೋಷದಿಂದಾಗಿ ಆಗುವಂಥ ತಲೆನೋವು ಉಂಟು. ದೃಷ್ಟಿದೋಷದಲ್ಲಿ ನಾವೊಂದು ಲಾಂಗ್ ಸೈಟೆಡ್ ಅಂತ ಹೇಳ್ತೇವೆ, ಮತ್ತೊಂದು ಶಾರ್ಟ್ ಸೈಟೆಡ್ ಅಂತ ಹೇಳ್ತೇವೆ, ಮತ್ತೊಂದು ಎಸ್ಟಿಗ್ಮ್ಯಾಟಿಸಮ್ ಅಂತ ಹೇಳ್ತೇವೆ. ಲಾಂಗ್ ಸೈಟೆಡ್ ಅಂತ ಹೇಳಿದರೆ ದೂರದಲ್ಲಿರುವಂಥ ವಸ್ತು ಮಾತ್ರ ಕಾಣುತ್ತೆ, ಹತ್ತಿರದಲ್ಲಿರುವಂಥ ವಸ್ತು ಕಾಣೋದಿಲ್ಲ. ಶಾರ್ಟ್ ಸೈಟೆಡ್ ಅಂತ ಹೇಳಿದರೆ ಹತ್ತಿರದಲ್ಲಿರುವಂಥ ವಸ್ತು ಕಾಣ್ತೇವೆ, ಬಟ್ ದೂರದಲ್ಲಿರುವಂಥದ್ದು ಕಾಣೋದಿಲ್ಲ. ಕೆಲವು ಶಾಲೆಯಲ್ಲಿ ಮಕ್ಕಳು ಅಂತ ಹೇಳ್ತಾರೆ, ಬೋರ್ಡಲ್ಲಿ ಬರ್ದದ್ದು ಕಾಣಿಸೋದಿಲ್ಲ ನನಗೆ ಅಂತ ಹೇಳ್ತಾರೆ. ಅದನ್ನು ಏಕಾಗ್ರತೆಯಿಂದ ತುಂಬ ಗಮನವಿಟ್ಟು ನೋಡಿ 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 ಅವ್ರಿಗೆ ತಲೆನೋವು ಶುರು ಆಗ್ತದೆ. ಇನ್ನು ಪ್ರಾಯ ಆದವರು 40 ವರ್ಷ ದಾಟಿದವರಿಗೆ ಹತ್ತಿರ ಇದ್ದದ್ದು ಸರಿ ಕಾಣಿಸೋದಿಲ್ಲ, ಬ್ಲರ್ ಆಗ್ತದೆ.
ಸೊ ಹೀಗೆ ದೃಷ್ಟಿದೋಷದಿಂದಾಗಿ ಕೂಡ ತಲೆನೋವು ಆಗ್ತದೆ. ಸೊ ತಲೆನೋವಿಗೆ ಕಣ್ಣಿನ ಡಾಕ್ಟ್ರು ಕೂಡ ಮುಖ್ಯ ಅದು. ಓಕೆ. ಹಾಗೆ ಕಣ್ಣಿನ ಪರೀಕ್ಷೆ ಆಗಬೇಕು, ಎರಡಕ್ಕೂ ಆಗಬೇಕು. ನಾನು ಆಗಲೇ ಹೇಳಿದಾಗೆ ಕಂಪ್ಯೂಟರ್ ವಿಷನ್ ಸಿಂಡ್ರೋಮಿಗೂ ಕಣ್ಣಿನ ಪರೀಕ್ಷೆ ಆಗಬೇಕು, ನೀರಿನಾಂಶ ಎಷ್ಟಿದೆ ಅಂತ ಗೊತ್ತಾಗಬೇಕು. ಕಣ್ಣಿನ ಡಾಕ್ಟರ್ ಅದಕ್ಕೆಲ್ಲ ಇನ್ಸ್ಟ್ರೂಮೆಂಟ್ಸ್ ಉಂಟು, ಕಣ್ಣಿನಲ್ಲಿ ನೀರಿನ ಅಂಶ ಎಷ್ಟು ಉಂಟು ಅಂತ ನೋಡಲಿಕ್ಕೆ ಅವ್ರ ಹತ್ರ ಇನ್ಸ್ಟ್ರೂಮೆಂಟ್ಸ್ ಉಂಟು, ಅದಕ್ಕೆ ಪರೀಕ್ಷೆಗಳುಂಟು, ಬೇರೆ ಬೇರೆ ರೀತಿಯ ಪರೀಕ್ಷೆಗಳುಂಟು. ಅದರ ಹಾಗೆ ನಮಗೆ ಗೊತ್ತಿರುವ ಕಣ್ಣಿನ ಪರೀಕ್ಷೆ, ದೃಷ್ಟಿಯ ಪರೀಕ್ಷೆ ಮಾಡಲಿಕ್ಕೂ ಕೂಡ ಈಗ ಕಂಪ್ಯೂಟರೈಸ್ಡ್ ಟೆಕ್ನಿಕ್ ಕೂಡ ಬಂದಿದೆ. ದೃಷ್ಟಿ ಎಷ್ಟು ಅದು ಪರ್ಫೆಕ್ಟ್ ಹೇಳ್ತದೆ, ಎಷ್ಟು ಪಾಯಿಂಟಲ್ಲಿ ಕೂಡ ಹೇಳ್ತದೆ. ಸೊ ಎರಡು ರೀತಿಗೂ ನಾವು ಕಣ್ಣಿನ ವೈದ್ಯರ ಹತ್ರ ಹೋಗ್ಬೋದು. ತಲೆನೋವು ಅಂತ ಹೇಳಿದಾಗ ಕಣ್ಣಿನ ವೈದ್ಯರ ಹತ್ರ ಹೋಗಿ ಕಣ್ಣಿನ ತೊಂದರೆ ಉಂಟಾ ಅಂತ ಪರೀಕ್ಷೆ ಮಾಡೋದು ಒಂದು ರೀತಿಯಲ್ಲಿ ಒಳ್ಳೆಯದು. ಪ್ರಿಯ ವೀಕ್ಷಕರೇ, ಈವರೆಗೆ ನಾವು ಚರ್ಚಿಸ್ತಾ ಇದ್ದೇವೆ ಆರೋಗ್ಯ ಈ ಕಾರ್ಯಕ್ರಮದಲ್ಲಿ ತಲೆನೋವು ಈ ಒಂದು ವ್ಯಾಧಿಯ ಬಗ್ಗೆ. ಇಲ್ಲಿ ನಾವು ಈ ಸಮಯದಲ್ಲಿ ಸ್ವಲ್ಪ ವಿರಾಮದ ನಂತರ ಮುಂದೆ ಇದೇ ಕಾರ್ಯಕ್ರಮಕ್ಕೆ ನಾವು ಬರುವ.